ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ನೋಡಿದ್ಮೇಲೆ ಮನೆಯಲ್ಲಿ ಪೂಜಾ ಮಂದಿರ ಹೇಗಿರಬೇಕು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ದೇವಿ ಭಾಗವತದಲ್ಲಿ ಭೂದೇವಿ ವರಾಹ ಮೂರ್ತಿಯಿಂದ ವರಗಳನ್ನ ಪಡಿತಾಳೆ. ಏನೇನು ವರಗಳನ್ನ ಪಡಿತಾಳೆ ಅಂತ ಮೊದಲು ನೋಡೋಣ. ಜೊತೆಯಲ್ಲೇ ಪೂಜಾ ಮಂದಿರದ ವಿಷಯಕ್ಕೂ ಬರೋಣ. ವರಾಹ ಮೂರ್ತಿ ಹೇಳ್ತಾರೆ, ಭೂದೇವಿ ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗೋದಕ್ಕೆ, ನಶಿಸಿ ಹೋಗ್ತಾನೆ ಅನ್ನೋದಕ್ಕೆ ಅತಿ ಸುಲಭವಾದ ಮಾರ್ಗ ಏನು ಗೊತ್ತಾ? ಮನೆಯಲ್ಲಿರೋರು ಸುಖ ಪಡೆದ ದಿನಗಳು ಯಾವಾಗ ಬರ್ತಾವೆ ಅಂದ್ರೆ, ಭೂಮಿ ಮೇಲೆ ಏನಾದ್ರೂ ನಿರ್ಮಾಣ ಮಾಡುವಾಗ ಭೂಮಿ ಪೂಜೆ ಮಾಡದೆ, ಶಂಕುಸ್ಥಾಪನೆ ಮಾಡದೇನೆ ಏನಾದ್ರೂ ಕಟ್ಟಿದ್ರೆ ಆ ಮನೆಯಲ್ಲಿರುವವರಿಗೆ ಸುಖ ಶಾಂತಿಗಳಿರೋದಿಲ್ಲ, ನಿನಗೆ ನಾನು ವರ ಕೊಡ್ತಿದ್ದೀನಿ ಅಂತ ವರಾಹಸ್ವಾಮಿ ಭೂದೇವಿಗೆ ಹೇಳ್ತಾನೆ. ಆಗಲೇ ಭೂದೇವಿ ಕೆಲವು ವಸ್ತುಗಳ ಹೆಸರನ್ನ ಹೇಳಿ, ಈ ವಸ್ತುಗಳನ್ನ ಯಾರು ಭೂಮಿ ಮೇಲೆ ಇಡ್ತಾರೋ, ಅಂದ್ರೆ ಅಕ್ಷಾದನ ಇಲ್ಲದೇನೆ, ಕೆಳಗಡೆ ಏನನ್ನು ಹಾಕದೇನೆ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಇಟ್ರೆ ಅಂಥವರಿಗೆ ಆ ವಸ್ತುವಿನ ಪ್ರಯೋಜನ ಸಿಗದೇ ಇರೋ ಹಾಗಾಗ್ಲಿ ಅಂತ ಭೂದೇವಿ ವರವನ್ನ ಕೇಳ್ತಾಳೆ. ಅಂತವರ ಐಶ್ವರ್ಯವು ಅಡಗಿ ಹೋಗಲಿ ಅಂತ ವರವನ್ನ ಕೇಳ್ತಾಳೆ. ಈ ವಿಷಯ ದೇವಿ ಭಾಗವತದಿಂದ ಅನುಸಂಧಾನ ಆಗ್ತಾ ಇದೆ. ಅದರಲ್ಲಿ ನೀವು ತುಂಬಾ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋ ವಸ್ತು ಒಂದಿದೆ. ತುಂಬಾ ಜನ ಮಕ್ಕಳಿಗೆ ಓದು ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ. ಭೂದೇವಿಯ ವರ ಏನೋ ಗೊತ್ತಾ? ಎಂತಹ ಪರಿಸ್ಥಿತಿಯಲ್ಲೂ ಓದೋವಾಗ ಪುಸ್ತಕವನ್ನ ನೆಲದ ಮೇಲೆ ಇಡೋ ಹಾಗಿಲ್ಲ. ಅದಕ್ಕೆ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು. ಯಾವ್ದಾದ್ರೂ ಪುಸ್ತಕವನ್ನ ಓದ್ತಾ ಇರುವಾಗ ಒಂದು ಪ್ಲಾಂಕ್ ಅನ್ನ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು. ಅಥವಾ ಚಾಪೆಯನ್ನ ಹಾಸಿ ಚಾಪೆಯ ಮೇಲೆ ಕುಳಿತುಕೊಂಡು ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು. ಏನೋ ಸಡನ್ ಆಗಿ ಎದ್ದು ಹೋಗ್ಬೇಕು ಅಂದ್ರೆ ಪ್ಲಾಂಕ್ ನ ಸಮೇತ ಬುಕ್ ಅನ್ನ ನೆಲದ ಮೇಲೆ ಇಡಬಹುದು, ಅಥವಾ ಚಾಪೆಯ ಮೇಲೆ ಕೂತಿದ್ರೆ ಚಾಪೆಯ ಮೇಲೆ ಇಡಬಹುದು. ಅದು ಬಿಟ್ಟು ಪುಸ್ತಕವನ್ನ ಭೂಮಿಯ ಮೇಲೆ ಇಡೋದು ಅಭ್ಯಾಸ ಆಯ್ತು ಅನ್ಕೊಳ್ಳಿ, ಅಂತವರಲ್ಲಿ ಬುದ್ಧಿಶಕ್ತಿ ಪ್ರಚೋದನೆ ಆಗೋದಿಲ್ಲ. ಒಂದು ವೇಳೆ ಅವನು ಎಂತಹ ಬುದ್ಧಿವಂತನಾಗಿದ್ರು ಕೀಲಕವಾದ ಸಮಯದಲ್ಲಿ, ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ, ಪರೀಕ್ಷೆಯಲ್ಲಿ ಸರಸ್ವತಿ ಅನುಗ್ರಹ ಸಿಗೋದಿಲ್ಲ. ಪುಸ್ತಕವನ್ನ ನೆಲದ ಮೇಲೆ ಇಟ್ಟವನಿಗೆ ಸರಸ್ವತಿ ಕಟಾಕ್ಷ ಸಿಗಬಾರದು ಅಂತ ಭೂದೇವಿ ವರವನ್ನ ಕೇಳ್ತಾಳೆ. ಶಂಖವನ್ನ ಯಾರು ನೆಲದ ಮೇಲೆ ಇಡ್ತಾರೋ ಅಂತವರ ಮನೆಯಲ್ಲಿ ಮಂಗಳಗಳು ನಡೆಯೋ ಹಾಗಿಲ್ಲ ಅಂತ ವರವನ್ನ ಕೇಳ್ತಾಳೆ. ಯಾರು ತುಳಸಿಯನ್ನ, ಹೂಗಳನ್ನ ನೆಲದ ಮೇಲೆ ಇಡ್ತಾರೋ ಅಂತಹವರ ಮನೆಯಲ್ಲಿ ದೇವತೆಗಳು ಪೂಜೆಯನ್ನ ಸ್ವೀಕರಿಸಬಾರದು ಅಂತ ವರವನ್ನ ಕೇಳ್ತಾಳೆ. ಶಿವಲಿಂಗವನ್ನ ನೆಲದ ಮೇಲೆ ಯಾರಿಡ್ತಾರೋ ಅಂತಹವರ ಮನೆಯಲ್ಲಿ ದೇವತೆಗಳು ನಿವಾಸ ಮಾಡಬಾರ್ದು, ಭೂದೇವಿ ವರವನ್ನ ಕೇಳ್ತಾಳೆ. ಇದನ್ನ ಯಾರೆಲ್ಲ ತಿಳ್ಕೋಬೇಕು ಗೊತ್ತಾ? ಗೃಹಸ್ಥಾಶ್ರಮದಲ್ಲಿರೋರು ಎಲ್ಲರೂ ಕೂಡ ಇದನ್ನ ತಪ್ಪದೇ ತಿಳ್ಕೋಬೇಕು. ಮನೆಯಲ್ಲಿ ಈ ವಸ್ತುಗಳ ವಿಚಾರದಲ್ಲಿ ಅತಿ ಜಾಗರೂಕತೆಯಿಂದ ಇರಬೇಕು. ಇನ್ನು ಗಂಟೆಯನ್ನ ಯಾವುದೇ ಕಾರಣಕ್ಕೂ ಭೂಮಿಗೆ ತಾಕೋ ಹಾಗೆ ಇಡೋ ಹಾಗಿಲ್ಲ. ಪೂಜಾ ಮಂದಿರದಲ್ಲಿ ಶಂಖ ಮತ್ತೆ ಗಂಟೆಯನ್ನ ಯಾವುದೇ ಕಾರಣಕ್ಕೂ ಭೂಮಿಗೆ ತಾಕೋ ಹಾಗೆ ಇಡಬೇಡಿ. ಇನ್ನು ಪೂಜಾ ಮಂದಿರದಲ್ಲಿ ದೇವರ ಮೂರ್ತಿಗಳನ್ನ ಒಂದು ಹಲಿಗೆಯಂತದ್ದೋ ಅಥವಾ ಒಂದು ಬಟ್ಟೆಯನ್ನೋ ಹಾಸಿ, ಕನಿಷ್ಠ ಒಂದು ಪೇಪರ್ ಆದ್ರೂ ಹಾಸಿ, ನ್ಯೂಸ್ ಪೇಪರ್ ಗಳನ್ನ ಹಾಸದೇ ಇರೋದೇ ಒಳ್ಳೇದು. ಯಾಕೆಂದ್ರೆ ಅದರಲ್ಲಿ ಎಂತೆಂತಹ ವಿಷಯವನ್ನ ಬರ್ದಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನೂ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬಿಳಿ ಹಾಳೆಯನ್ನ ಹಾಸಿ ಅದರ ಮೇಲೆ ದೇವತಾ ಮೂರ್ತಿಗಳನ್ನ ಇಡಿ ದೇವರ ಮನೆಯಲ್ಲಿ. ಇಲ್ಲ ಅಂದ್ರೆ ಒಂದು ಹಲಿಗೆಯನ್ನ ಅಥವಾ ಬಟ್ಟೆಯನ್ನ ಹಾಸಿ ಅದರ ಮೇಲೆ ದೇವತಾ ಮೂರ್ತಿಗಳನ್ನ ಇಡಿ. ಬರೀ ನೆಲದ ಮೇಲೆ ದೇವತಾ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಯಾವ ಫಲವೂ ಸಿಗೋದಿಲ್ಲ. ಇನ್ನು ಯಂತ್ರಗಳು ಎಂತಹ ಪರಿಸ್ಥಿತಿಯಲ್ಲೂ ಭೂಮಿಗೆ ತಾಕೋದಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ ಶ್ರೀಚಕ್ರದಂತಹ ಯಂತ್ರಗಳು, ಯಾವುದೇ ಚಕ್ರವಾದರೂ ಯಂತ್ರಗಳಾದರೂ ಭೂಮಿಗೆ ತಾಕಲೇಬಾರದು. ಯಾವುದೇ ಕಾರಣಕ್ಕೂ ಅಂಗಡಿಗಳಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನೋಡಿದ ಯಂತ್ರಗಳನ್ನೆಲ್ಲ ತಂದು ಮನೆಯಲ್ಲಿ ಇಡಬೇಡಿ. ಯಂತ್ರಗಳನ್ನ ಎಲ್ಲರೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಂತ್ರ ಪೂಜೆ ಯಾಕೆ ಬೇಕು? ಅದರ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿದ್ರೆ ಮಾತ್ರನೇ ಅದರ ತಂಟೆಗೆ ಹೋಗ್ಬೇಕೆ ಹೊರತು, ಯಾರೋ ಮಾಡ್ತಿದ್ದಾರೆ ಅಂತ ನಾವು ಮಾಡ್ಬೇಕು ಅಂತ ಅನ್ಕೊಂಡು ಯಂತ್ರಗಳನ್ನ ಮನೆಗೆ ಯಾವುದೇ ಕಾರಣಕ್ಕೂ ತರಬೇಡಿ. ಈ ಮಾತನ್ನ ಕಂಚಿ ಪರಮಾಚಾರ್ಯರೇ ಹೇಳಿದ್ದಾರೆ. ನಡೆದಾಡೋ ಕಾಮಾಕ್ಷಿ ಅಂತಾನೆ ಕರೆಸ್ಕೊತಿದ್ರು ಕಂಚಿ ಪರಮಾಚಾರ್ಯರು. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಶ್ರೀಚಕ್ರವನ್ನ, ಸಾಲಿಗ್ರಾಮವನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಶ್ರೀಚಕ್ರದ ತಂಟೆಗೆ, ಸಾಲಿಗ್ರಾಮದ ತಂಟೆಗೆ ಹೋಗಬೇಡಿ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ಇದರಿಂದ ಒಂದೇ ಅರ್ಥ ಮಾಡ್ಕೋಬೇಕಾಗಿರೋದು, ಪರಿಪೂರ್ಣವಾಗಿ ಗೊತ್ತಿಲ್ಲ ಅಂದಮೇಲೆ ಹಿರಿಯರ ಮಾತನ್ನ ನಾವು ಆಲಿಸಿ ಅದಕ್ಕೆ ಬೆಲೆ ಕೊಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಯಂತ್ರ ಈಗಾಗಲೇ ಇದ್ರೆ ಯಾವುದೇ ಕಾರಣಕ್ಕೂ ನೆಲವನ್ನ ತಾಕಬಾರದು. ಆರಾಧನೆ ಮಾಡೋಕೆ ಬಂದ್ರೆ ಇಟ್ಕೋಬೇಕು, ಇಲ್ಲ ಅಂದ್ರೆ ಅಂತಹ ಪ್ರಮಾದಕರವಾದ ವಸ್ತುಗಳ ಜೋಲಿಗೆ ಹೋಗಬಾರ್ದು. ನೆಲದ ಮೇಲೆ ಇಟ್ಟು ನೀವು ಎಷ್ಟು ಪೂಜೆ ಮಾಡಿದ್ರು ಅದಕ್ಕೆ ಸರಿಯಾದ ಫಲಗಳು ಬರೋದಿಲ್ಲ. ಯಾಕೆಂದ್ರೆ ನೀವು ಮನೆಗೆ ಬಂದ ಅತಿಥಿಗಳಿಗೆ
ನೆಲದ ಮೇಲೆ ಉಗುಳಿ ಅದರ ಮೇಲೆ ನೀವು ಎಂತಹ ಚಿನ್ನದ ತಟ್ಟೆಯನ್ನ ಇಟ್ಟು ಅನ್ನ ಹಾಕಿದ್ರು ಅವನ್ ತಿಂತಾನ? ಮೊದಲು ಮರ್ಯಾದೆಯಲ್ಲಿ ಆ ಈಶ್ವರನ ಮಂಟಪದಲ್ಲಿ ಮರ್ಯಾದೆ ಇರ್ಬೇಕಲ್ವಾ? ಮೊದಲು ಪೂಜಾ ಮಂದಿರ ಹೇಗಿರ್ಬೇಕು ಅಂತ ತಿಳ್ಕೋಬೇಕು. ದೇವಿ ಭಾಗವತದಂತಹ ಗ್ರಂಥಗಳನ್ನ ಓದ್ಬೇಕು, ಹಿರಿಯರನ್ನ ಕೇಳ್ಬೇಕು. ಅಯ್ಯ, ಹೀಗೆ ಇಟ್ಕೋಬೋದಾ ದೇವರ ಮನೆಯನ್ನ, ಹೀಗೆ ಈ ವಸ್ತುಗಳನ್ನ ಇಟ್ಕೋಬೋದಾ ದೇವರ ಮನೆಯಲ್ಲಿ ಅಂತ ಕೇಳ್ಬೇಕು. ಯಾಕೆ ಅಂದ್ರೆ ನಿಮ್ಮ ಮನೆಯ ರಕ್ಷಣೆ ಆ ದೇವರ ಮನೆಯಿಂದಾನೇ ಅಲ್ವಾ ಬರ್ತಾ ಇರೋದು. ಆ ದೇವರ ಮನೆ ಮೇಲೆ ನಿಮಗೆ ಶ್ರದ್ಧೆ ಇಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ರಕ್ಷಣೆ? ಬಾ ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಅಭಿವೃದ್ಧಿ ಬರಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಪ್ರತಿದಿನ ಮಕ್ಕಳಿಗೆ ದೊಡ್ಡವ್ರ ಜೊತೆ ಜಗಳ. ಎದ್ದೇಳು ಅಂದ್ರೆ ಹೇಳೋದಿಲ್ಲ, ಮಲ್ಕೋ ಅಂದ್ರೆ ಮಲ್ಕೊಳ್ಳೋದಿಲ್ಲ, ಫೋನ್ ಬಿಡು ಅಂದ್ರೆ ಬಿಡೋದಿಲ್ಲ, ಓದ್ಕೋ ಅಂದ್ರೆ ಓದ್ಕೊಳ್ಳೋದಿಲ್ಲ. ಪುಸ್ತಕಗಳನ್ನ ನೆಲದ ಮೇಲೆ ಇಡ್ತಿದ್ರೆ ಎಲ್ಲಿಂದ ಬರುತ್ತೆ ಬಾ ಅಂದ್ರೆ ಶ್ರದ್ಧೆ? ಹಾಗಾಗಿ ದೇವಿ ಭಾಗವತದ ಪ್ರಕಾರ, ಭೂದೇವಿ ಕೇಳಿರುವ ವರದ ಪ್ರಕಾರ ದೇವರ ಮನೆಯನ್ನ ಹೇಗಿಟ್ಕೋಬೇಕು ಅಂತ ಚಿಕ್ಕದಾಗಿ ಒಂದು ವಿವರಣೆ. ಇನ್ನೊಂದು ಮುಖ್ಯವಾದ ಸೂಚನೆಯನ್ನ ಕೊಡಬೇಕು. ಸ್ತೋತ್ರ ಪ್ರಿಯ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಪ್ಪುಗಳಿಲ್ಲದಂತಹ ಸಂಪೂರ್ಣ ಸವರಣೆ ಮಾಡಿದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಒಂದು ಪುಸ್ತಕದಲ್ಲಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಇನ್ನು 3 ವಾರಗಳಲ್ಲಿ ಆ ಪುಸ್ತಕವನ್ನ ಬಿಡುಗಡೆ ಮಾಡ್ತಿದ್ದೀವಿ. ಮುಖ್ಯವಾಗಿ ಈ ಪುಸ್ತಕದಲ್ಲಿ ಸವರಣೆಯಾಗಿರುವಂತಹ ಯಾವುದೇ ತಪ್ಪುಗಳು ಇಲ್ಲದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರ ಹಾಗೂ ಸಂಕಲ್ಪದೊಂದಿಗೆ ಲಲಿತಾ ಅಷ್ಟೋತ್ತರ ಪೂಜಾ ವಿಧಾನ ಹಾಗೂ ಲಲಿತಾ ಅಷ್ಟೋತ್ತರ ಶತನಾಮಾವಳಿ ಮತ್ತು ದುರ್ಗಾ ಆಪದುದ್ಧಾರಕ ಸ್ತೋತ್ರ, ದುರ್ಗಾ ಕವಚ ಹಾಗೂ ನಿತ್ಯವೂ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಒಂದು ಬಾರಿಯಾದ್ರೂ ಹೇಳ್ಕೊಳ್ಬೇಕಾದಂತಹ ದಿವ್ಯವಾದ ಶ್ಲೋಕಗಳ ರಾಶಿಯನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಈ ಪುಸ್ತಕ ನಿಮಗೂ ಕೂಡ ಉಪಯೋಗವಾಗುತ್ತೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಶ್ರೀಮಾತಾ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.